ಅಲ್ವೇ? ಸೋಮವಾರ ಈಶ್ವರನ್ ದೇವಸ್ಥಾನದಲ್ಲಿ, ಮಂಗಳವಾರ ಅಮ್ಮನವ್ರ ದೇವಸ್ಥಾನದಲ್ಲಿ, ಬುಧವಾರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ, ಗುರುವಾರ ರಾಯಮಠದಲ್ಲಿ, ಶುಕ್ರವಾರ ಲಕ್ಷ್ಮೀ ದೇವಸ್ಥಾನದಲ್ಲಿ, ಶನಿವಾರ ಶ್ರೀನಿವಾಸ ದೇವಸ್ಥಾನದಲ್ಲಿ ಎಲ್ಲಾ ಕಡೆನೂ ಪ್ರಸಾದ ಕೊಡ್ತಾರೆ. ಭಾನುವಾರ ಎಲ್ಲೂ ಕೊಡಲ್ವೇ? ಭಾನುವಾರಕ್ಕೆ ಏನಾದ್ರು ಮಾಡ್ಲಿಕ್ಕೆ ಏನೇ ಮಾಡೋದು? ಹಲೋ, ಏನ್ರಿ ಚಂದ್ರಿಕವ್ರೆ, ಆರಾಮ? ನೀವ್ ಆರಾಮ? ನಾವೆಲ್ಲ ಆರಾಮಪ್ಪ. ಮನೇಲೆ ಇದ್ದೀರಾ ತಾನೇ? ಸದ್ಯ ಮನೇಲೆ ಇದೀವಿ, ನಾವೆಲ್ಲ ಕಡೆ ಎಲ್ಲೂ ಹೋಗಲ್ಲ, ಮನೇಲೆ ಇರ್ತೀವಿ. ಅದೇ ನಾವು ಊಟಕ್ಕೆ ಬರೋಣ ನಿಮ್ ಮನೆಗೆ ಅಂತ ಅನ್ಕೊಂಡಿದ್ವಿ, ಅದಕ್ಕೋಸ್ಕರ. ಹೌದಾ? ಒಂದ್ ನಿಮಿಷ. ನಾನೇ ಊಟಕ್ಕೆ ಬರ್ತೀನಿ ಅಂತಾರೆ, ಇರೋದಿಬ್ರು 15 ಜನದಷ್ಟು ತಿಂತಾರ ಅವರು. ಏನೇ ಮಾಡೋದು? ಮತ್ತೆ ನಾವೇ ಅವ್ರ ಮನೆಗೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಡಿ. ಹಲೋ, ಹೇಳಿ ಹೇಳಿ. ಅಲ್ಲ, ನಾವೇ ನಿಮ್ ಮನೆಗೆ ಬರೋಣ ಅಂತ ಕ್ಯಾಬ್ ಬುಕ್ ಮಾಡೋಣ ಅನ್ಕೊಂಡಿದ್ವಿ ನಿಮ್ ಮನೆಗೆನೆ. ನೀವೇ ಅಷ್ಟಲ್ಲೇ ಫೋನ್ ಮಾಡ್ಬಿಟ್ರಿ. ಹೌದಾ? ಬನ್ನಿ ಬನ್ನಿ ಹಾಗಾದ್ರೆ. ಬರ್ತೀವಿ. ಮತ್ತೆ ಅವ್ರ ಮನೆಗೆ ಹೋಗ್ತೀವಿ ಅಂತ ಬೇರೆ ಹೇಳ್ಬಿಟ್ಟಿದೀರಾ. ಅರ್ಧ ದಾರಿವರೆಗೂ ಅಷ್ಟೇ ಬಸ್ ಹೋಗೋದು, ಇನ್ನು ಅರ್ಧ ದಾರಿ ಆಟೋ ಮಾಡ್ಕೊಂಡು ಹೋಗ್ಬೇಕಂತ. ಅಯ್ಯ, ಯಾವನ್ ಹೋಗ್ತಾನೆ? ಅದಕ್ಕೂ ಒಂದ್ ಪ್ಲಾನ್ ಇಟ್ಟಿದ್ದೀನಿ, ಸುಮ್ನೆ ಇರು. ಹೌದಾ? ಯಾವ್ದು ಖರ್ಚು ಮಾಡ್ಕೊಂಡು ಹೋಗ್ತಾರೆ. ಸರಿ. ಹಾ ಚಂದ್ರಿಕವ್ರೆ, ಎಲ್ಲಿದ್ದೀರಾ? ಅಯ್ಯೋ, ನಾನೇ ನಿಮ್ಗೆ ಫೋನ್ ಮಾಡೋಣ ಅನ್ಕೊಂಡಿದ್ದೆ ರೀ. ಆಟೋ ಕ್ಯಾಬ್ ಎಲ್ಲ ನಿಮ್ ಮನೆಗೆ ಬರೋಣ ಅಂತ ಬುಕ್ ಮಾಡಿದ್ರೆ ಎಲ್ಲ ಕ್ಯಾನ್ಸಲ್ ಆಗೋಯ್ತು. 50 ಆಟೋ ಕ್ಯಾನ್ಸಲ್ ಆಗೋಯ್ತಪ್ಪ. ಅಯ್ಯೋ ಹೌದಾ? ನಾನು ನಿಮ್ ಮನೆಗ್ ಬರ್ತೀವಿ ಅಂತ ಅಡುಗೆನೆ ಮಾಡ್ಕೊಂಡಿಲ್ಲ. ನಾನು ಏನ್ ಮಾಡೋದು? ಅಯ್ಯೋ, ನೀವ್ ಬರ್ತೀರಾ ಅಂತ ಹಬ್ಬದ ಅಡ್ಗೆ ಎಲ್ಲ ಮಾಡ್ಕೊಂಡ್ ಕಾಯ್ತಾ ಇದೀನ್ರಿ. ಹೌದಾ? ಒಂದ್ ಕೆಲ್ಸ ಮಾಡಿ, ಮಾಡಿರೋ ಅಡ್ಗೆನೆಲ್ಲ ನಮ್ಗೆ ಸ್ವಿಗ್ಗಿ ಮಾಡ್ಬಿಡಿ. ಸರಿ. ಚಿಚಿ, ಪ್ರಪಂಚದಲ್ಲಿ ಈ ತರ ಜನಗಳು ಇರ್ತಾರ? ಬರ್ಗೆಡ್ಡವರು.